ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಚೊಕ್ಕಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಾನಿಗಳು ಹಾಗೂ ಶಿಕ್ಷಕರ ಕೈಯಲ್ಲಿ ಅರಳಿದ ಅಕ್ಷರಧಾಮ. ಸರ್ಕಾರಿ ಶಾಲೆಗಳು ಎಂದರೆ ತಾತ್ಸಾರ ಮನೋಭಾವ ತಾಳಿರುವ ಇಂದಿನ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆಯಾಗಿಲ್ಲ ಎಂಬುದನ್ನು ತೋರಿಸುವಲ್ಲಿ ಕೇವಲ ಶಾಲೆಯ ಇಬ್ಬರು ಶಿಕ್ಷಕರು ತೋರಿಸಿಕೊಟ್ಟಿದ್ದಾರೆ. ಚಿಂತಾಮಣಿ ನಗರಕ್ಕೆ ಕೂಗಳತೆಯ ದೂರದಲ್ಲಿರುವ ಹಾಗೂ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚೊಕ್ಕಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಲಿ ಶಿಕ್ಷಕರಾದ ಶ್ರೀನಿವಾಸ್ ಸಿ ಮತ್ತು ಆರ್ತಿ ಇಬ್ಬರು ಸಮರ್ಪಣಾ ಭಾವದ ಶಿಕ್ಷಕರಾಗಿದ್ದು, ಇಬ್ಬರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನದ ಜೊತೆಗೆ ಶಾಲೆಯ ಹಾಲಿ ಇರುವ ಕಟ್ಟಡವನ್ನು ಖಾಸಗಿ ಶಾಲೆಗೆ ಮೀರಿ ದುರಸ್ತಿಪಡಿಸುವ ಜೊತೆಗೆ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಸೈ ಎನಿಸಿಕೊಂಡಿರುವುದು ವಿಶೇಷ. ಕಳೆದ 5 ವರ್ಷಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸಿದ್ದು, ಇದೀಗ ಮಕ್ಕಳ ಸಂಖ್ಯೆ ಕ್ಷೀಣಿಸಿದಂತೆ ಹಾಗೂ ಸರ್ಕಾರಿ ಶಾಲೆ ಮುಚ್ಚಿದಂತೆ ಗ್ರಾಮಸ್ಥರ ಸಹಕಾರದಿಂದ ಸದರಿ ಶಾಲೆಯಲ್ಲಿ ಪ್ರಸ್ತುತ 14 ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಸಂಖ್ಯೆ ಚಿಕ್ಕದಾದರೂ ಗುಣಮಟ್ಟದ ಶಿಕ್ಷಣದಲ್ಲಿ ಈ ಶಾಲೆ ಮಾದರಿಯಾಗಿ ಮಾಡಲು ಮುಂದಾಗಿರುವವರು ಶಾಲೆಯ ಶಿಕ್ಷಕ ಶ್ರೀನಿವಾಸ್ ರವರು. ಶಾಲೆ ಹಾಗೂ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಊರಿನ ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಯೋಗ ಬಂಧುಗಳು ಹಾಗೂ ಸ್ನೇಹಿತರು ಕೈಜೋಡಿಸಿ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಶಿಕ್ಷಕ ಶ್ರೀನಿವಾಸ್ ರವರು ಸೈ ಎನಿಸಿಕೊಂಡಿದ್ದು, ಇಂದು ಈ ಶಾಲೆ ನೋಡಗರ ಗಮನ ಸೆಳೆಯುವಲ್ಲಿ ಸಹ ಯಶಸ್ವಿಯಾಗಿದೆ. ದಾನಿಗಳ ನೆರವಿನಿಂದ ಸುಮಾರು 15,000 ರೂಗಳ ವೆಚ್ಚದಲ್ಲಿ ಆಕರ್ಷಕ ಗೋಡೆ ಬರವಣಿಗೆಯ ಜೊತೆಗೆ ಇಡೀ ಶಾಲೆಯ ಸುಣ್ಣ ಮತ್ತು ಬಣ್ಣ, ಗೋಡೆಗಳ ಸುಂದರೀಕರಣಕ್ಕೆ ಸುಮಾರು 20,000 ವೆಚ್ಚದಲ್ಲಿ ಪೇಂಟಿಂಗ್ ಕೆಲಸ ಮಾಡಿಸಿದ್ದಾರೆ. ಇನ್ನು ಶಾಲೆಯ ಆವರಣದಲ್ಲಿರುವ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡುವುದರ ಜೊತೆಗೆ ಇಡೀ ಶಾಲಾ ಕಟ್ಟಡ, ಗಣಪತಿ ಗುಡಿಯ ಮುಂದೆ ಟೈಲ್ಸ್ ಅಳವಡಿಕೆ ಹಾಗೂ ಗುಡಿಗೆ ವಿಶೇಷ ಬಾಗಿಲು ಅಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಬೇಕಾದ ಇತರೆ ಪರಿಕರಗಳಾದ ಹಾಗೂ ಅಡುಗೆ ಮನೆಗೆ ಬೇಕಾದ ವಸ್ತುಗಳನ್ನು ದಾನಿಗಳ ನೆರವಿನಿಂದ ಪಡೆದುಕೊಳ್ಳುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿಯ ವಾಸವಿ ಮಹಿಳಾ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲಾ 35 ವಿವಿಧ ಉಪಯುಕ್ತ ವಸ್ತುಗಳನ್ನು ನೀಡಿ ಪ್ರೋತ್ಸಾಹಿಸಿರುವುದು ವಿಶೇಷ. ಇನ್ನು ಮಕ್ಕಳಿಗೆ ಆಟದ ಮೂಲಕ ಕಲಿಯಲು ಉತ್ತಮವಾದ ನಲಿ ಪೀಠೋಪಕರಣಗಳನ್ನು ದಾನಿಗಳಿಂದ ಶಾಲೆಗೆ ಒದಗಿಸಿದ್ದಾರೆ. ಸ್ಮಾರ್ಟ್ ಕಲಿಕೆ. ಇನ್ನು ದಾನಿಗಳು ನೀಡಿರುವ ಕಂಪ್ಯೂಟರ್, ದೂರದರ್ಶನ ಮತ್ತು ಪ್ರೊಜೆಕ್ಟರ್ಗಳ ಮೂಲಕ ಮಕ್ಕಳಿಗೆ ಸಂತಸದಾಯಕ ಮತ್ತು ಆಧುನಿಕ ಡಿಜಿಟಲ್ ಕಲಿಕೆ ನೀಡುತ್ತಿರುವುದಲ್ಲದೆ, ಶಿಕ್ಷಕ ಶ್ರೀನಿವಾಸರವರು ಸಹ ಉತ್ತಮ ತಂತ್ರಜ್ಞಾನದ ಶಿಕ್ಷಣವನ್ನು ಪಡೆದು ಶಾಲೆಯ ತಾಂತ್ರಿಕ ಹಾಗೂ ದೈನಂದಿನ ಕಾರ್ಯಚಟುವಟಿಕೆ ಸ್ವತಃ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದು ವಿಶೇಷ. ಯೋಗ ಶಿಕ್ಷಣ. ಶಿಕ್ಷಕ ಶ್ರೀನಿವಾಸರವರು ಯೋಗ ಶಿಕ್ಷಕರು. ಚಿಂತಾಮಣಿ ನಗರದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಹಲವು ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಹಲವಾರು ಯೋಗ ಶಿಕ್ಷಕರನ್ನು ತಯಾರು ಮಾಡಿರುವ ಅವರು ಸದರಿ ಶಾಲೆಯ ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಪ್ರತಿ ಶನಿವಾರ ಯೋಗ ತರಗತಿಗಳನ್ನು ನಡೆಸುವ ಮೂಲಕ ವಿವಿಧ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ವಿಶೇಷ ಯೋಗ ಪ್ರದರ್ಶಿಸುವ ಮೂಲಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೆಚ್ಚುಗೆಗೆ ಸಹ ಪಾತ್ರರಾಗಿದ್ದಾರೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಆರ್ಥಿಕ ಹಾಗೂ ನೈತಿಕ ಬೆಂಬಲ ನೀಡಿದ ಎಲ್ಲ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಮತ್ತು ಹಿತೈಷಿಗಳಿಗೆ ಕೃತಜ್ಞತೆ ಸಲ್ಲಿಸುವ ಅವರು ಪ್ರಚಾರದಿಂದ ದೂರವಿರುವ ಅವರನ್ನು ಹುಡುಕಿಕೊಂಡು ಹೋದಾಗಲೂ ಸಹ ಪ್ರಚಾರ ಬೇಡ, ಮಕ್ಕಳ ಶೈಕ್ಷಣಿಕವಾಗಿ ಬೆಳೆಯಲು ಮಕ್ಕಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಎಂಬ ಕೀಳಿರಿಮೆಯನ್ನು ಹೋಗಲಾಡಿಸಲು ಶಾಲಾಭಿವೃದ್ಧಿಗೆ ಶ್ರಮಿಸುತ್ತಿರುವ ಇಂಗಿತ ವ್ಯಕ್ತಪಡಿಸಿದರು.